ಬೆಂಗಳೂರಿನ ಉದ್ಯಮಿ ಮನೆಯಲ್ಲಿ 1 ಕೋಟಿ ಕಳ್ಳತನ ಆಗಿದೆ. ಮನೆಯಲ್ಲಿದ್ದ 1 ಕೋಟಿ ಚಿನ್ನ ಡೈಮಂಡ್ ಲೂಟಿಯಾಗಿದೆ. ಬೆಂಗಳೂರಿನ ಉದ್ಯಮಿ ಮನೆಯಲ್ಲಿ 1 ಕೋಟಿ ಕಳ್ಳತನ ಆಗಿದೆ. ಮನೆಯಲ್ಲಿದ್ದ 1 ಕೋಟಿ ಚಿನ್ನ ಡೈಮಂಡ್ ಲೂಟಿಯಾಗಿದೆ. ಬಿಟಿಎಂ ಲೇಔಟ್ನ ದೀಪಕ್ ಗುಪ್ತಾ ಮನೆಯಲ್ಲಿ ಕಳ್ಳತನ ಆಗಿದೆ. ಅಕ್ಟೋಬರ್ 3ರಂದು ವಿಯೆಟ್ನಾಂಗೆ ಕುಟುಂಬಸ್ಥರು ಹೋಗಿದ್ರು. ಮನೆಯಲ್ಲಿದ್ದ 10 ಲಕ್ಷ ಹಣ ಚಿನ್ನಾಭರಣಗಳನ್ನು ಕಳ್ಳತನ ಮಾಡಲಾಗಿದೆ. ವಿದೇಶ ಪ್ರವಾಸದಿಂದ ಬಂದ ಬಳಿಕ ಮನೆಯನ್ನ ಪರಿಶೀಲನೆ ಮಾಡಿದ್ದಾರೆ. ಮನೆ ಪರಿಶೀಲನೆ ನಡೆಸಿದಾಗ ಕಳ್ಳತನ ಆಗಿರೋದು ಪತ್ತೆಯಾಗಿದೆ. ಕೆಲಸದವರ ಮೇಲೆ ಅನುಮಾನಿಸಿ ದೂರನ್ನ ದಾಖಲು ಮಾಡಿದ್ದಾರೆ. ಮೈಕೋ ಲೇಔಟ್ ಪೊಲೀಸರಿಂದ ತನಿಖೆ ಸದ್ಯಕ್ಕೆ ಮುಂದುವರೆದಿದೆ. ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರನ್ನು ಕೂಡ ಪೊಲೀಸರು ಎನ್ಕ್ವೈರಿ ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಬೆಂಗಳೂರಿನ ಉದ್ಯಮಿ ಮನೆಯಲ್ಲಿ 1 ಕೋಟಿ ಕಳ್ಳತನ ಆಗಿರುವಂಥದ್ದು. ಮನೆಯಲ್ಲಿದ್ದ 1 ಕೋಟಿ ಚಿನ್ನ ಆಗಿರಬಹುದು, ಡೈಮಂಡ್ ಆಗಿರಬಹುದು, ಅದೆಲ್ಲವನ್ನು ಕೂಡ ಸದ್ಯಕ್ಕೆ ಲೂಟಿ ಮಾಡಲಾಗಿದೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಇನ್ನು ಬಿಟಿಎಂ ಲೇಔಟ್ನ ದೀಪಕ್ ಗುಪ್ತಾ ಮನೆಯಲ್ಲಿ ಈ ರೀತಿಯ ಕಳ್ಳತನ ನಡೆದಿದೆ. ಕುಟುಂಬಸ್ಥರೆಲ್ಲರೂ ಕೂಡ ಅಕ್ಟೋಬರ್ 3ರಂದು ವಿಯೆಟ್ನಾಂಗೆ ಹೋಗಿರ್ತಾರೆ. ಯಾಕೆಂದರೆ ಮಕ್ಕಳಿಗೂ ಕೂಡ ರಜೆ ಇರುತ್ತೆ, ಫ್ಯಾಮಿಲಿ ಎಲ್ಲರೂ ಕೂಡ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂತ ಎಲ್ಲರೂ ಕೂಡ ಪ್ಲಾನ್ ಮಾಡಿಕೊಂಡು ವಿಯೆಟ್ನಾಂಗೆ ಹೋಗಿರ್ತಾರೆ. ವಿಯೆಟ್ನಾಂಗೆ ಹೋದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಕಳ್ಳತನ ನಡೆದಿದೆ. ಅದು ಕೂಡ 1 ಕೋಟಿ ಚಿನ್ನ ಡೈಮಂಡ್ ಎಲ್ಲವೂ ಕೂಡ ಲೂಟಿಯಾಗಿದೆ. ಅಲ್ಲಿ ಸದ್ಯಕ್ಕೆ ಮನೆ ಕೆಲಸದವರು ಏನಿದ್ರು ಅವರ ಮೇಲೆ ಅನುಮಾನಿಸಿ ದೂರನ್ನು ಕೂಡ ದಾಖಲು ಮಾಡಲಾಗಿದೆ. ಮೈಕೋ ಲೇಔಟ್ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್, ಸದ್ಯಕ್ಕೆ ಉದ್ಯಮಿ ಮನೆಯಲ್ಲಿ 1 ಕೋಟಿ ಕಳ್ಳತನ ಆಗಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಯಾವ ರೀತಿ ತನಿಖೆಯನ್ನ ಮಾಡ್ತಾ ಇದ್ದಾರೆ? ಆರೋಪಿಯ ಬಗ್ಗೆ ಏನಾದರೂ ಸುಳಿವು ಸಿಕ್ಕಿದ್ಯಾ? ಸಾಹಿತ್ಯ ಏನು ಬೆಂಗಳೂರಿನ ಮೈಕೋ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ದೀಪಕ್ ಅವರ ಮನೆಯಲ್ಲಿ ಏನು 1 ಕೋಟಿ ರೂಪಾಯಿಯಷ್ಟು ಡೈಮಂಡ್ ಮತ್ತು ಚಿನ್ನಾಭರಣ ಕಳ್ಳತನ ಆಗಿರುವಂತದ್ದು. ಅಂದ್ರೆ ಅವರು ಅಕ್ಟೋಬರ್ 3ನೇ ತಾರೀಕು ಏನು ಕುಟುಂಬ ಸಮೇತ ವಿಯೆಟ್ನಾಂಗೆ ತೆರಳಿರ್ತಾರೆ. ಆ ಸಂದರ್ಭದಲ್ಲಿ ಮನೆಯಲ್ಲಿ ಅಂದ್ರೆ ತೆರಳಿದಂತ ಸಂದರ್ಭದಲ್ಲಿ ಮನೆಯನ್ನ ಸಹ ಲಾಕ್ ಮಾಡ್ಕೊಂಡಿರ್ತಾರೆ. ಆದ್ರೆ ಏನು ಅವರು ಮತ್ತೆ 10ನೇ ತಾರೀಕು ವಾಪಸ್ಸು ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಇದ್ದಂತಹ ಏನು ಸುಮಾರು ಚಿನ್ನಾಭರಣ ಇರ್ಬೋದು, ಮತ್ತೆ ಡೈಮಂಡ್ ರಿಂಗ್ಸ್ ಇರ್ಬೋದು, ಮತ್ತೆ ಡೈಮಂಡ್ ಓಲೆ, ಮತ್ತೆ ಕಿವಿ ಓಲೆಗಳು, ಮತ್ತೆ ಉಂಗುರಗಳು ಎಲ್ಲನೂ ಸಹ ಕಳ್ತನ ಆಗಿದೆ ಅಂತ ಹೇಳ್ಬಿಟ್ಟು ಅವರು ಗಮನಕ್ಕೆ ಬಂದಿರುತ್ತೆ. ಕೂಡಲೇ ಅವರು ಏನು ಮೈಕೋ ಲೇಔಟ್ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಡ್ತಾರೆ. ಸದ್ಯಕ್ಕೆ ಮೈಕೋ ಲೇಔಟ್ ಪೊಲೀಸರು ಸಹ ದೂರನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಾ ಇರೋದು. ಅಂದ್ರೆ ಮೇಲ್ನೋಟಕ್ಕೆ ನಾವು ಅಂದ್ರೆ ವಿಯೆಟ್ನಾಂಗೆ ಹೋದಂತ ಸಂದರ್ಭದಲ್ಲಿ 4 ಸಹ ಇವರು ನಮ್ಮ ಮನೆ ಕೆಲಸಕ್ಕೆ ಬರ್ತಾ ಇದ್ರು. ಮತ್ತೆ ಅವ್ರಿಗೆ ಗೊತ್ತಿರುತ್ತೆ ಎಲ್ಲಿ ಯಾರು ಚಿನ್ನಾಭರಣ ಎತ್ಕೊಂಡಿರ್ತಾರೆ ಮತ್ತೆ ಡೈಮಂಡ್ ಯಾರು ಎತ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ಅನುಮಾನಿಸಿ ಅವರು ದೂರನ್ನ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಮೈಕೋ ಲೇಔಟ್ ಪೊಲೀಸರು ಈ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ವಿಯೆಟ್ನಾಂಗೆ ಕುಟುಂಬ ಸಮೇತ ದೀಪಕ್ ಗುಪ್ತಾ ಅನ್ನೋರು ಹೋಗಿದ್ರು. ಸೊ ಹಾಲಿಡೇಸ್ಗೋಸ್ಕರ ಅವರು ಹೋಗಿದ್ರು ವಿಯೆಟ್ನಾಂಗೆ. ಸೊ ಹಾಗಾಗಿ ಇದನ್ನ ಪ್ಲಾನ್ ಮಾಡ್ಕೊಂಡು ಮಾಡಿದ್ದಾರೆ ಅಥವಾ ಏನಾದ್ರು ಗೊತ್ತಿರೋರು ಮಾಡಿದಾರೆ ಅಥವಾ ಬೇರೆ ಯಾರಾದ್ರೂ ಬಂದು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಕೆಲಸದವರ ಮೇಲೆ ಅನುಮಾನಿಸಿ ದೂರನ್ನ ದಾಖಲು ಮಾಡಲಾಗಿದೆ. ಪೊಲೀಸರು ಸದ್ಯಕ್ಕೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಕೇವಲ ಕೆಲಸದವರೇ ಕದ್ದಿರ್ತಾರೆ ಅಂತ ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಈ ವಿಯೆಟ್ನಾಂ ಪ್ರವಾಸಕ್ಕೆ ಹೋಗುವ ಮೊದಲು ಸ್ನೇಹಿತರ ಬಳಿ ಏನಾದ್ರು ಈ ಒಂದು ವಿಚಾರ ಶೇರ್ ಮಾಡ್ಕೊಂಡಿದ್ರಾ ಅಥವಾ ಅವ್ರಿಗೆ ಆಗದೆ ಇರೋರು ಯಾರು ಇದ್ದಾರೆ, ಪ್ರತಿಯೊಂದು ವಿಚಾರವಾಗಿಯೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾರೆ. ಅದಾದ ನಂತರ ಇವರು ಲಾಸ್ಟ್ ಕಾಲ್ ಯಾರಿಗೆ ಮಾಡಿದ್ರು, ಯಾರ ಬಳಿ ಈ ಒಂದು ವಿಚಾರವನ್ನ ನಾವು ವಿಯೆಟ್ನಾಂಗೆ ಹೋಗ್ತೀವಿ ಅಂತ ಶೇರ್ ಮಾಡ್ಕೊಂಡಿದ್ರು, ಅವರನ್ನು ಕೂಡ ಕರೆಸಿ ಎನ್ಕ್ವೈರಿ ಮಾಡುವ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾರೆ. ಇದರ ಜೊತೆಗೆ ಏನು ಮನೆ ಕೆಲಸದವರ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಅವರನ್ನು ಕೂಡ ಕರೆದು ವಿಚಾರಣೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನಾದರೂ ವಿಚಾರ ಬಯಲಿಗೆ ಬರುತ್ತಾ ಅಂತ ನೋಡಬೇಕಾಗತ್ತೆ. ಸದ್ಯಕ್ಕೆ ಮನೆಯನ್ನ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಕಳ್ಳತನ ಆಗಿರೋದು ಗೊತ್ತಾಗಿದೆ. ಸದ್ಯಕ್ಕೆ ಮನೆಯಲ್ಲಿದ್ದ 10 ಲಕ್ಷ ಹಣ ಚಿನ್ನಾಭರಣ ಎಲ್ಲವನ್ನು ಕೂಡ ಕಳ್ಳರು ಹೊತ್ತೊಯ್ದಿದ್ದಾರೆ. ವಿದೇಶ ಪ್ರವಾಸದಿಂದ ಬಂದ ಬಳಿಕ ಮನೆಯನ್ನ ಪರಿಶೀಲನೆ ಮಾಡಿದ್ದಾರೆ. ಪರಿಶೀಲನೆಯ ಬಳಿಕ ಈ ಒಂದು ವಿಚಾರ ಬಯಲಿಗೆ ಬಂದಿದೆ. ಅಂದ್ರೆ ಇಷ್ಟೆಲ್ಲ ಪ್ರಮಾಣದಲ್ಲಿ ಕಳ್ಳತನ ಆಗಿದೆ ಅಂತ ಆಗ ಅವರಿಗೆ ಗೊತ್ತಾಗಿರುವಂಥದ್ದು. ಹಾಗಾಗಿ ತಕ್ಷಣವೇ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನ ದಾಖಲು ಮಾಡಿದ್ದಾರೆ. ನಮ್ಮ ಮನೆಯಲ್ಲಿ ಇಷ್ಟು ಜನ ಕೆಲಸ ಮಾಡ್ತಾ ಇದ್ರು, ನನಗೆ ಇವ್ರ ಮೇಲೆ ಅನುಮಾನ ಇದೆ ಅಂತ ಅನುಮಾನವನ್ನು ಕೂಡ ವ್ಯಕ್ತಪಡಿಸುವ ಕೆಲಸವನ್ನ ಮಾಡಿದ್ರು. ಹಾಗಾಗಿ ಮೈಕೋ ಲೇಔಟ್ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ಕೂಡ ಈ ಒಂದು ವಿಚಾರವನ್ನ ತನಿಖೆಯನ್ನ ಮಾಡ್ತಾರೆ.